ಅನಿಸಿದ್ದು ಈ ದೇಶದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರಕ್ಕೆ ಅವರಿಗೆ ಭಾರತ ರತ್ನವನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಇವರು ಖುದ್ದು ಮೂರ್ಖರು ಅಥವಾ ಜನರನ್ನ ಯಾವಾಗ ಹೇಗೆ ಬೇಕಿದ್ರೂ ಮೂರ್ಖರನ್ನಾಗಿಸಬಹುದು ಅಂದ್ಕೊಂಡವರು. ಎಸ್, ಇವರ ಹೆಸರು ಹರೀಶ್ ಪೂಂಜಾ, ಬೆಳ್ತಂಗಡಿಯ ಶಾಸಕ. ದ್ವೇಷ ಭಾಷಣವೇ ಉಸಿರಾಗಿಸಿದವರು. ಈಗ ಅಂಬೇಡ್ಕರ್ರ ವಿಷಯದಲ್ಲಿ ಸುಳ್ಳು ಹೇಳಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದ್ದು 1990ರಲ್ಲಿ. ಆಗ ದೇಶದ ಪ್ರಧಾನಿಯಾಗಿದ್ದವರು VP ಸಿಂಗ್. ಇಲ್ಲಿ ನೋಡಿ ಈ ಮನುಷ್ಯ ಏನ್ ಹೇಳ್ತಿದ್ದಾರೆ. ಈ ದೇಶವನ್ನು ಕಟ್ಟಿರ್ತಕ್ಕಂಥ ಅಂಬೇಡ್ಕರ್ಗೆ ಅವತ್ತಿನ ಕಾಲಘಟ್ಟದಲ್ಲಿ ಯಾರಿಗೂ ಅನಿಸಲಿಲ್ಲ ಅವರಿಗೆ ಒಂದು ಭಾರತ ರತ್ನ ಕೊಡಬೇಕು ಅಂತ ಹೇಳಿ. ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಅನಿಸಿದ್ದು ಈ ದೇಶದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರಕ್ಕೆ ಅವರಿಗೆ ಭಾರತ ರತ್ನವನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಪ್ರಾಯಶಃ ಭಾರತ ರತ್ನ ಕೊಡುವಂತಹ ಸಂದರ್ಭದಲ್ಲಿ ನಮಗೆ ಇವತ್ತು ಹೆಮ್ಮೆ ಆಗ್ತಾ ಇದೆ. ಈ ದೇಶದ ಸಂವಿಧಾನ ಶಿಲ್ಪಿಗೆ ಭಾರತ ರತ್ನವನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ. ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ BR ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಲಾಗಿಲ್ಲ ಎಂಬುದು ನಿರಾಕರಿಸಲಾಗದ ಸತ್ಯ. ಹಾಗಂತ ಇದರ ಕ್ರೆಡಿಟ್ ಅನ್ನ ಈ ಸಮಯದಲ್ಲಿ ಈ ಹರೀಶ್ ಪೂಂಜಾ ತನ್ನದಾಗಿಸಿಕೊಳ್ಳಲು ಹೋಗಿ ಮುಖಭಂಗಕ್ಕೆ ಒಳಗಾಗಿದ್ದಾರೆ. ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಭಾರತ ರತ್ನ ಕೊಟ್ಟಿಲ್ಲ ಎಂದರೆ ಅದು ನಾವೇ ಕೊಟ್ಟಿದ್ದು ಎಂದು ಬಿಟ್ರಾಯಿತು, ಜನ ನಂಬ್ತಾರೆ ಹೀಗೆಂದುಕೊಂಡು ಬೆಳ್ತಂಗಡಿಯಲ್ಲಿ ಆಯೋಜಿಸಲಾಗಿದ್ದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಬೊಗಳೆ ಬಿಡುತ್ತಲೇ ಸಾಗಿದ್ರು. ಈಗ ನಗೆಪಾಟಲಿಗೀಡಾಗಿದ್ದಾರೆ. ಇಷ್ಟು ಮಾತ್ರವಲ್ಲ, ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯನ್ನ ನೆಹರೂರವರಿಗೆ ಬೈಯಲು ಮತ್ತು ತಮ್ಮ ರಾಜಕೀಯ ಎಜೆಂಡಕ್ಕೆ ಪೂರಕವಾಗುವಂತೆ ಬಳಸಿಕೊಂಡಿದ್ದಾರೆ. ಹೀಗೆ ಇವರು ಹುಚ್ಚಾಟ ಆಡುತ್ತಿದ್ರೂ ವೇದಿಕೆಯಲ್ಲಿದ್ದ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇವರನ್ನ ಸರಿಪಡಿಸಲು ಹೋಗಿಲ್ಲ. ವೇದಿಕೆಯ ಕೆಳಗಿದ್ದವರು ಕೂಡ ಕಿವಿ ಬಾಯಿ ಮುಚ್ಚಿಕೊಂಡೇ ಭಾಷಣ ಆಲಿಸಿದಂತೆ ಇದ್ರು. ನಮ್ಮದೊಂದು ಪ್ರಶ್ನೆ, ಸುಳ್ಳು ಹೇಳುವುದು ಸಮಸ್ಯೆಯೋ, ಸುಳ್ಳು ಕೇಳಿಕೊಂಡು ಸುಮ್ಮನಿರುವುದು? ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.